ಆತ ಪವಾಡ ಪುರುಷ. ಕಷ್ಟ ಎಂದು ಬೇಡಿ ಬಂದ ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡೋ ಆತನ 852ನೇ ಜಯಂತ್ಯೋತ್ಸವವನ್ನು ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಹಾಗಿದ್ದರೆ ಯಾರು ಆ ಮಹಾಪುರುಷ? ಆ ಜಯಂತ್ಯೋತ್ಸವ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮಿಯ 852ನೇ ಜಯಂತ್ಯೋತ್ಸವ ಆಚರಣೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೊಂಡದಹಳ್ಳಿ ಗ್ರಾಮದಲ್ಲಿ ಆಚರಣೆ. 2 ದಿನಗಳ ಕಾಲ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಿಸಿದ ಗ್ರಾಮಸ್ಥರು. ಅಲಂಕೃತ ಹೂವಿನ ಪಲ್ಲಕ್ಕಿ ಹೊತ್ತು ಹೆಜ್ಜೆ ಹಾಕುತ್ತಿರುವ ಭಕ್ತಗಣ, ಪಲ್ಲಕ್ಕಿಯಲ್ಲಿ ವಿರಾಜಮಾನವಾಗಿ ಕಂಗೊಳಿಸುತ್ತಿರುವ ಸಿದ್ದರಾಮೇಶ್ವರ ಸ್ವಾಮಿ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೊಂಡದಹಳ್ಳಿ ಗ್ರಾಮದಲ್ಲಿ. ಹೌದು, ಕೊಂಡದಹಳ್ಳಿ ಗ್ರಾಮದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮಿಯ 852ನೇ ಮಹಾ ಜಯಂತ್ಯೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಸಿದ್ದರಾಮೇಶ್ವರ ಸ್ವಾಮಿ ಹುಟ್ಟಿದ ದಿನವನ್ನು ಕೊಂಡದಹಳ್ಳಿ ಗ್ರಾಮದಲ್ಲಿ ವಿಶೇಷ ಸಂಕ್ರಾಂತಿಯಾಗಿ 2 ದಿನ ಆಚರಣೆ ಮಾಡುತ್ತಾರೆ. ಸ್ವಾಮಿಯ ಜಯಂತ್ಯೋತ್ಸವದ ಪ್ರಯುಕ್ತ ಸೋಮವಾರ ರಾತ್ರಿ ಅಲಂಕಾರಗೊಂಡ ಹೂವಿನ ಪಲ್ಲಕ್ಕಿಯಲ್ಲಿ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ವೀರಗಾಸೆ, ನಾಸಿಕ್ ಡೋಲ್, ಬೀರಡೊಳ್ಳು, ಕೀಲು, ಕುದುರೆ, ಭಜನೆ ಸೇರಿದಂತೆ ಸಕಲ ವಾದ್ಯಗಳೊಂದಿಗೆ ಗ್ರಾಮದ ರಾಜಬೀದಿಗಳಲ್ಲಿ ಅಡ್ಡ ಪಲ್ಲಕ್ಕಿ ಉತ್ಸವ ಸಾಗಿತಲ್ಲದೆ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಹುಟ್ಟಿದ ದಿವಸ ಸಂಕ್ರಾಂತಿಯನ್ನು ಭಾಳ ವಿಶೇಷವಾಗಿ ಆಚರಿಸ್ತೀವಿ. 853ನೇ ಸಂಕ್ರಾಂತಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡಿ ಬಹಳ ವಿಜೃಂಭಣೆಯಿಂದ ಹಬ್ಬನ ಆಚರಿಸ್ತಾರೆ. ಭಾಳ ವಿಶೇಷವಾಗಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಕಷ್ಟದಲ್ಲಿ ಇರುವ ಭಕ್ತರಿಗೆ ಆರಾಧ್ಯ ದೈವವಾಗಿ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲ ಸಿದ್ದರಾಮೇಶ್ವರ ಕಾಪಾಡ್ತಿದ್ದಾರೆ. ನಂಬಿ ಬಂದ ಭಕ್ತರಿಗೆ ಎಂದು ಅಭಯಹಸ್ತವನ್ನು ನೀಡಿ ವರವನ್ನು ಕೊಡುವಂಥ ದೇವರಾಗಿ ಕೊಂಡದಲ್ಲಿ ನೆಲೆಸಿದ್ದಾರೆ. ಇದು ಸಂಕ್ರಾಂತಿ ಸಿದ್ದರಾಮೇಶ್ವರರು ಹುಟ್ಟಿದ್ದ ದಿವಸ. ಸಿದ್ದರಾಮೇಶ್ವರರು ಹುಟ್ಟಿದ ದಿವಸವನ್ನು ನಾವು ಸಂಕ್ರಾಂತಿಯಾಗಿ ಆಚರಿಸಿ ಭಾಳ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ವಿಶೇಷತೆ ಭಕ್ತರಿಗೆ ತುಂಬ ಪುಷ್ಪದಲ್ಲಿ ಅರ್ಪಣೆಯನ್ನು ಕೊಡೋದು ದೇವರು. ನಮ್ಮ ದೇವರು ಬಹಳ ಕಷ್ಟದಲ್ಲಿರುವಂಥವ್ರಿಗೆ ನೆರವಾಗಿ ಬೆಂಗಾಲವಾಗಿ ನಿಂತಿರುವಂಥ ದೇವರು. ತುಂಬ ಪುಷ್ಪದಲ್ಲಿ ಅರ್ಪಣೆಯನ್ನು ಕೇಳ್ತೀವಿ. ಆಮೇಲೆ ಸ್ವಾಮಿಯನ್ನು ಒಡಿಸಿ ಸಹ ನಾವು ಅರ್ಪಣೆ ಅಂತ ಕೇಳುವಂಥ ದೇವರು. ಸಾವಿರಾರು ಭಕ್ತರಿಗೆ ತನ್ನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನೀಗಿಸಿರುವಂಥ ದೇವರು. ಸಂತಾನ ಭಾಗ್ಯ ಆಗಲಿ, ಕಾಯಿಲೆಗಳಾಗಲಿ, ಅತ್ಯಂತ ಕಷ್ಟಗಳ ಕಷ್ಟಗಳನ್ನೆಲ್ಲ ನೀಗಿಸಿರುವಂಥ ದೇವರು ವಿಶೇಷವಾಗಿ. ವಿಶೇಷ ಅಂತಂದರೆ ಎಂಥ ಬೇಸಿಗೆಯಲ್ಲಿರುವಂಥ ತೋಟಗಳನ್ನು ಸಹ ನಮ್ಮ ದೇವರು ಉಳಿಸಿರೋಂಥ ದೇವರು. ಸ್ವಾಮಿನೇ ಖುದ್ದಾಗಿ ಹೋಗಿ ಪಾಯಿಂಟ್ ಮಾಡಿ 800-900 ಅಡಿ ಅಷ್ಟು ಆಳ ಇದ್ದರೂ ಸಹ ಒಳ್ಳೆಯ ನೀರನ್ನು ಸ್ವಾಮಿ ಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ಭಕ್ತರನ್ನೆಲ್ಲ ಕಾಪಾಡಿದ್ದಾರೆ. ರೈತರನ್ನ ಹಿತಾಸಕ್ತಿ ಕಾಪಾಡುವಂಥ ದೇವರು. ಈ ಒಂದು ದೇವರ ಇವರು ಜೋಗಿ ಜಂಗಮ ಇವರು ಸಹ ಮಾನವನೆಯ ಅನಾದಿ ಕಾಲದಿಂದ ಅವರು ಮನಸ್ಸಿನಲ್ಲಿರ್ತಕ್ಕಂಥ ಶಾಂತಿ, ನೆಮ್ಮದಿ, ಶಾಂತಿ, ಪರಿಶುದ್ಧವಾದ ಮನಸ್ಸನ್ನು ಇಟ್ಕೊಂಡು ಅವರು ಇಲ್ಲಿ ನೆಲೆಗೊಂಡರು. ಈ ಸುತ್ತಮುತ್ತಲಿರ್ತಕ್ಕಂಥ ಅನೇಕ 10-12 ಗ್ರಾಮಗಳಿಗೂ ಕೂಡ ಎಲ್ಲ ಜನರು ಬರ್ತಾರೆ. ಒಂದೇ ಕೋಮಿನ ಜನ ಏನು ಬರೋಲ್ಲ, ಪ್ರತಿಯೊಂದು ಕೋಮಿನ ಜನನೂ ಬರ್ತಾರೆ. ಅವರಿಗೆ ಪ್ರತಿಯೊಂದು ಕಷ್ಟ ಆಗಿರ್ಬೋದು, ಏನೇ ಅಲ್ಲಿ ಮನೆಯಲ್ಲಿರ್ತಕ್ಕಂಥ ಯಾವುದೇ ಕಷ್ಟ ಸುಖಗಳನ್ನು ಬಂದು ಕೇಳ್ಕೊತಾರೆ, ಕೇಳಿ ನೆರವೇರಿಸಿದ್ದಾರೆ ಆ ಜಂಗಮ. ಹಾಗೆ ಪ್ರತಿಯೊಬ್ಬರು ಕೂಡ ಮನಸ್ಸು ಶುದ್ಧವಾಗಿಡ್ಕಂದ್ರೆ ಪ್ರತಿಯೊಂದು ಕೆಲಸಗಳು ನೆರವೇರ್ತವೆ ಅನ್ನೋದಕ್ಕೆ ಈ ಒಂದು ದೇವರ ಸಾಕ್ಷಿ. ಇಷ್ಟನ್ನು ಹೇಳ್ಬೋದಷ್ಟೇ. ಸಿದ್ದರಾಮೇಶ್ವರ ಸ್ವಾಮಿಯು ಪವಾಡ ಪುರುಷನಾಗಿದ್ದು ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುತ್ತಾ ಬರುತ್ತಿದ್ದಾನೆ. ಹಾಗಾಗಿ ಸಿದ್ದರಾಮೇಶ್ವರಗೆ ಅಪಾರ ಭಕ್ತರಿದ್ದು ಎಲ್ಲರೂ ಸಿದ್ದರಾಮೇಶ್ವರ ಸ್ವಾಮಿಯ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ.
ಮಂಗಳವಾರ ಸ್ವಾಮಿಗೆ ರುದ್ರಾಭಿಷೇಕ, ಕುಂಭಾಭಿಷೇಕ ಮಾಡಿದ ಬಳಿಕ ವಿಶೇಷವಾಗಿ ಸ್ವಾಮಿಯನ್ನ ಅಲಂಕಾರ ಮಾಡಲಾಗಿತ್ತು. ಬಳಿಕ ಸ್ವಾಮಿಯನ್ನು ವಿವಿಧ ಕಲಾತಂಡಗಳೊಂದಿಗೆ ಅಡ್ಡ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಗ್ರಾಮದಾದ್ಯಂತ ಮೆರವಣಿಗೆ ಮಾಡಲಾಯಿತು. ಅಕ್ಷತಾರೋಹಣ ಹಾಗೂ ಧ್ವಜಾರೋಹಣ ನಡೆಸಿ ಬಳಿಕ ಸ್ವಾಮಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದು ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಅಷ್ಟೇ ಅಲ್ಲದೆ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಜನ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. 852ನೇ ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮಿಯವರ ಜಯಂತ್ಯೋತ್ಸವದ ಪ್ರಯುಕ್ತ ಈ ಇಡೀ 3 ದಿವಸದ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ. ವಿಶೇಷವಾಗಿ ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮಿಯವರ 852ನೇ ಜಯಂತ್ಯೋತ್ಸವದ ಪ್ರಯುಕ್ತ ಇವತ್ತು ಬೆಳಿಗ್ಗೆ ನಾವು ಕುಂಭಾಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ಮಹಾಮಂಗಳಾರತಿ ನಂತರ ಶ್ರೀ ಸ್ವಾಮಿಯವರನ್ನು ರಾಜಬೀದಿಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಅದು ವೀರಗಾಸೆ, ಕೀಲ್ಕುದುರೆ, ನಾಸಿಕ್ ಡೋಲು ಮತ್ತು ಬೀರಡೊಳ್ಳು, ಭಜನೆ, ಸಕಲ ವಾದ್ಯಗೋಷ್ಠಿಗಳೊಂದಿಗೆ ನಾವು ರಾಜಬೀದಿಗಳಲ್ಲಿ ಉತ್ಸವವನ್ನು ಮಾಡಿಕೊಂಡು ಶ್ರೀ ಸ್ವಾಮಿಯವರನ್ನು ಬೆಳ್ಳಿ ಪಲ್ಲಕ್ಕಿನಲ್ಲಿ ತೆಗೆದುಕೊಂಡೋಗಿ ಅಲ್ಲಿ ಕಲ್ಕಟ್ಟೆ ಹತ್ರ ನಾವೇನು ಕಲ್ಕಟ್ಟೆ ಬಳಿಯಲ್ಲಿ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಮಾಡಿ ನಂತರದಲ್ಲಿ ಅದು ಅಶ್ವತ್ಥಾರೋಹಣ ಕಾರ್ಯಕ್ರಮ ಮಾಡಿ ಮತ್ತು ಶ್ರೀ ಸ್ವಾಮಿಯವರನ್ನು ವಾಪಸ್ ಮಠಕ್ಕೆ ಕರ್ಕೊಂಡು ಬಂದು ಅವ್ರನ್ನ ಕುಳ್ಳಿರಿಸಿ ನಂತರ ಪ್ರಸಾದ ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಭಾಳ ದೂರದ ಊರುಗಳಿಂದ ಭಕ್ತಾದಿಗಳು ಆಗಮಿಸಿ ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮಿಯವರ ಜಯಂತ್ಯೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಇಡೀ ಒಂದು 15-25 ದಿವಸದಿಂದ ನಮ್ಮ ಊರಿನ ಯುವಕರು ಮತ್ತು ಯಜಮಾನರುಗಳು ಕೂಡ ಈ ಕಾರ್ಯಕ್ರಮದ ಸಿದ್ಧತೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಎಲ್ಲ ಶ್ರೀ ಗುರು ಸಿದ್ದರಾಮೇಶ್ವರ ದೇವರಾಯ್ತಲ್ಲ, ಒಂದು ಈ ಊರಲ್ಲಿ ಇರೋದೇ ಒಂದು ಪುಣ್ಯ ಎಲ್ಲರಿಗೂ. ಯಾಕಪ್ಪ ಅಂದರೆ ಎಲ್ಲ ಜಾತಿಯರಿಗೂ ಕೂಡ ಈ ಒಂದು ದೇವರಿಗೆ ನಡ್ಕೊಂತಾರೆ. ಏನಾದರೂ ಕಷ್ಟ ಸುಖ ಇರಲಿ, ಮಳೆ ಬೆಳೆ ಏನೇ ಒಂದು ಇರಲಿ, ಪ್ರತಿಯೊಂದು ವಿಚಾರನೂ ಕೂಡ ಇಲ್ಲಿ ಬಂದು ಅಪ್ಪಣೆ ಕೇಳಿ ತೀರ್ಮಾನ ಕೈಗೊಳ್ತಾರೆ. ಉದಾಹರಣೆ ನಾವು ಕೂಡ ಎಲ್ಲ ವಿಚಾರಗಳು ಮನೆ ಕಟ್ಟೋದಿರಲಿ, ಹೊಲ ಆಗಿರಲಿ, ಬೆಳೆ ಆಗಿರಲಿ, ಏನೇ ಇದ್ರೂ ಕೇಳಿದರೆ ನಮಗೆ ಒಂಥರ ಇಲ್ಲೇನಾದರೂ ಅಪ್ಪಣೆ ಆಯ್ತಂದರೆ ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಕೆಲಸ ಮತ್ತೇನು ಎರಡು ಮಾತೇ ಇಲ್ಲ. ಏನಾದರೂ ಒಂದು ಕಷ್ಟ ಐತೆ, ಹಾಸ್ಪಿಟ್ಲ್ ವಿಚಾರ ಆಗಿರಲಿ, ಏನೇ ಇರಲಿ, ಇಲ್ಲೇನ ಕೇಳಿ ಅವ್ರು ಆಯ್ತಂತ ಇದನ್ನ ಅಪ್ಲೈ ಮಾಡಿದ್ರೆ ಮುಗದೇ ಹೋದ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆದೇಶ ಆಗುತ್ತೆ. ನಮ್ಮ ಕೆಲಸ 100% ಆಗಿರ್ತದೆ. ಎಲ್ಲ ಚೆನ್ನಾಗಿ ನಡೀತೈತೆ. ಅಮಾವಾಸ್ಯೆ ಹುಣ್ಣಿಮೆ ಚೆನ್ನಾಗಿ ನಡೀತೈತೆ. ಸೋಮವಾರ ಎಲ್ಲ ಭಕ್ತಾದಿಗಳು ಊರು. ಒಟ್ಟಿನಲ್ಲಿ ಕೊಂಡದಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ 852ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತಲ್ಲದೆ ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಂತೂ ಸತ್ಯ.